ಮಾಡ್ಲಿ ಮಹೇಶ್ ಜಿ ಅಬ್ಸರ್ವ್ ಮಾಡ್ತಿದ್ದಾರೆ. 4,000 ಕೋಟಿ ಇದ್ದ ಸಾಲವನ್ನ 7,313 ಕೋಟಿ ಮಾಡಿದ್ದು ಕೂಡ ಅವರೇನೆ. ಅದನ್ನ ಹೇಳ್ತಿಲ್ಲ ಮಹೇಶ್ ಜಿ. ಎಲ್ಲ ಸರ್ಕಾರಗಳು ಸಾಲ ಮಾಡೇ ಮಾಡ್ತಾರೆ. ಬಟ್ ಅದು ನಮ್ಮ ಮೇಲೆ ಮಹೇಶ್ ಅವರು ಜೆಡಿಎಸ್ ವಕ್ತಾರರು 30 ನಿಮಿಷ ಆದ್ಮೇಲೆ ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದೀವಿ. ನಿಮಗೂ ಕ್ಷಮೆ ಕೇಳ್ತಾ ಇದ್ದೀನಿ ಸರ್, ಮುಂದುವರಿಸಿ. ಸಿದ್ದರಾಮಯ್ಯನವ್ರ ಸರ್ಕಾರ ವೀರಾವೇಶದ ಭಾಷಣಗಳು ಇದೇ ಭಾರತೀಯ ಜನತಾ ಪಕ್ಷ ಇದ್ದಂತ ಸಂದರ್ಭದಲ್ಲಿ ಕ್ಲಿಪ್ ಇದ್ರೆ ಓಪನ್ ಮಾಡಿ ನೋಡ್ಲಿ ಸಾರಿಗೆ ನೌಕರರು ಸಿದ್ದರಾಮಯ್ಯನವ್ರ ಕ್ಲಿಪ್ ಅನ್ನ. ಏನು ಮುಂದೆ ನಮ್ದೇ ಸರ್ಕಾರ ಬರುತ್ತೆ, ನೀವೆಲ್ಲ ನೆಮ್ಮದಿಯಾಗಿ ಜೀವನವನ್ನ ಮಾಡಬಹುದು, ಸಂತೋಷದಲ್ಲಿ ಇರಬಹುದು ಅಂತ ಹೇಳಿದಂತ ಸಿದ್ದರಾಮಯ್ಯನವರೇ, ಇವತ್ತು ನೀವು ಯಾರು ಕೊಟ್ಟಿದ್ದೀರಾ ಪ್ರಗತಿಯ ಪಥದಲ್ಲಿ ಭಾರತೀಯ ಏನಿವತ್ತು ಕರ್ನಾಟಕದ ಸರ್ಕಾರಿ ಸಾರಿಗೆ ನೌಕರರು ನೀವೆಲ್ಲ ಬೀದಿಲಿರಿ, ನಾವು ತುಮಕೂರಲ್ಲಿ ಸಮಾವೇಶವನ್ನ ಮಾಡ್ತೀವಿ, ಅಲ್ಲಿ ನೀವು ಬಸ್ ಓಡಿಸ್ಕೊಂಡು ಬನ್ನಿ, 500 ಬಸ್ ಬೇಕು ನಮ್ಗೆ. ರಾಮಲಿಂಗಾರೆಡ್ಡಿ ಅವರು 2 ದಿವಸದಿಂದ ಹೇಳ್ತಾರೆ ನಿಮ್ಮದೇ ಮಾಧ್ಯಮದಲ್ಲಿ ಕೂತ್ಕೊಂಡು. ಇವತ್ತಿಲ್ಲೇ ಕಾಂಗ್ರೆಸ್ ವಕ್ತಾರ ಸಾಹೇಬ್ರು ಹೇಳ್ತಾ ಇದ್ದಾರೆ ಇವತ್ತು ಅವ್ರ ಬೇಡಿಕೆಗಳೇನು. ಇವತ್ತೇನು ಸರ್ಕಾರ ಘೋಷಣೆ ಮಾಡಿರುವಂತ 12.5% ವೇತನವನ್ನ ಯಾರಿಗಿರ್ಬೇಕು? ನಿಮ್ದು ಲೋಲನಟ್ಟೆ ಖಾಲಿ ಬಾಕ್ಸ್ ಖಾಲಿ ಫಲ ಇಟ್ಕೊಂಡು ಬಿಸಾಕಿದ್ದಾರೆ. ಯಾಕೆ ಹೇಳಿ? ದೇ ನೀಡೆಡ್ ಮೋರ್ ದನ್ 25%. ಒಂದು ದ ಸೆಕೆಂಡ್ ಒನ್ ಇಸ್ 38 ತಿಂಗಳ ವೇತನವನ್ನ ಬಿಡುಗಡೆ ಮಾಡಿ. ಮೂರನೇದೇನಪ್ಪಾ ಅಂತ ಹೇಳಿದ್ರೆ ತುಟ್ಟಿ ಬತ್ತಿಯನ್ನ ಮೂಲ ವೇತನವನ್ನ ವಿಲೀನಗೊಳಿಸಿ ನಮ್ಗೆ ಹೊಸ ವೇತನ ಕೊಡ್ರಿ. ಎಷ್ಟು ವರ್ಷ ಅಂತ ಕಾಯೋದು? ಒಂದು ಇವತ್ತು ಇದು ಹೇಳಿದ ತಕ್ಷಣ ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ಯಾರು ಹೇಳಲಿಲ್ಲ. ಪಾಪ ಸಾರಿಗೆ ನೌಕರರು ಏನ್ ಹೇಳಿದ್ರು, ಬೆಳಗಾವಿ ಅಧಿವೇಶನದಲ್ಲಿ ನಿಮ್ಮ ವಿರುದ್ಧ ಹೋರಾಟವನ್ನ ಮಾಡ್ತೀವಿ ಅಂದಾಗ 1947 ಕಾಯ್ದೆಯನ್ನ ಇಟ್ಕೊಂಡು ನೀವು ಕೋರ್ಟಿಂದ ಸ್ಟೇ ಅನ್ನ ಮಾಡಿಸಿ ಅವ್ರ ಮೇಲೆ ಪ್ರಹಾರವನ್ನ ಮಾಡಿದ್ರಿ. 3 ತಿಂಗಳ ಹಿಂದೆ ಸ್ಟ್ರೈಕ್ ಬರ್ತೀನಿ ಅಂತ ಕೂತ್ಕೊಂಡಂತ ಸಂದರ್ಭದಲ್ಲಿ ಇದೇ ಡಿ ಕೆ ಶಿವಕುಮಾರ್ ಸಾಹೇಬ್ರು ರೀ ಸಂತೋಷ ಪಡ್ರಿ, ನಿಮ್ಗೆ ಇದು ಈ ವೇತನವನ್ನ ಹಾಕಿದೀವಿ ಹೇಳಿದ್ರಿ, ಬಾಯಿ ಮುಚ್ಚಿಸಿದ್ರಿ. ಇವತ್ತು ನಿನ್ನೆ ನಡೆದಂತ ಒಂದು ಏನು ಹೋರಾಟ ಇದೆ, ಇವತ್ತು ಸಾಹೇಬ್ರು ಹೇಳ್ತಾರೆ ರಾತ್ರಿ 2 ಗಂಟೆ ಆದ್ರೂ ವಿಲ್ ಸಿಟ್ಟಿಂಗ್ ದೇರ್. ಇದೇ ಆರ್ ಅಶೋಕ್ ರವರು ಬಿಜೆಪಿಯಲ್ಲಿ ಇದ್ದಂತ ಸಂದರ್ಭದಲ್ಲಿ ರಾತ್ರಿ 2 ಗಂಟೆಗೆ ಇವ್ರ ಕಷ್ಟಗಳನ್ನ ಕೇಳಲಿಲ್ವಾ? ನೀವ್ಯಾಕೆ ಕೇಳಲ್ಲ ಸಾರಿಗೆ ನೌಕರರದನ್ನ? ನಂಬರ್ 1 ಇವತ್ತು ಸರ್ಕಾರದ ಕಷ್ಟಗಳನ್ನ ಅನುಭವಿಸ್ಲಾ? MD ಹೇಳ್ತಾರೆ ಏನಂತ, ಅಕ್ರಮ್ ಪಾಷಾ, ನೋ ವರ್ಕ್ ನೋ ಪೇ, ಹೂಸ್ ದಿಸ್ ಪರ್ಸನ್? ಯಾರು ನೀವು MD? ಇವತ್ತಿರ್ತೀರ ನಾಳೆ ಹೋಗ್ತೀರಾ? ನೀವು ಸರ್ಕಾರನ ಅವಾಜ್ ಹಾಕ್ತೀರಿ, ಎದುರಿಸ್ತೀರಾ ಸಾರಿಗೆ ನೌಕರರನ್ನ? ಒಂದು ದ ಸೆಕೆಂಡ್ ಒನ್ ಇಸ್ ಇವರು ಈ ಅವ್ರೊಬ್ಬರೇ ಇಲ್ಲ ಮೇಡಮ್, ಇವ್ರಿಗೆ ಎದುರಿಸೋರು CSO 25 ಜನ ಈ ಸಾರಿಗೆ ದೊಡ್ಡ ದೊಡ್ಡ ಆಫೀಸರು ಪರಪ್ಪನ ಅಗ್ರಹಾರದಲ್ಲಿ ಕೂತ್ ಬಂದಿದ್ದಾರೆ. ಎಲ್ಲಿ CSOಗಳು? ನಿಮ್ಮ ಕಟ್ಟ ತಡ್ಕೋಬೇಕಾ ಸಾರಿಗೆ ನೌಕರರು? ನಂಬರ್ 2 ನಂಬರ್ 3 ಇವತ್ತು ನಿಮ್ ಕೈಲಾಗ್ಲಿಲ್ಲ ಅಂದ್ರೆ ನನ್ನ ಒಪ್ಕೊಂಡಿದ್ದಾರೆ ಮೊನ್ನೆ ನಿಮ್ಮ ಮಾಧ್ಯಮದಲ್ಲಿ ಯಾರು ಸಾರಿಗೆ ಮಂತ್ರಿ, ನನ್ನ ಕೈಲಾಗಲ್ಲ ಹಾಗಿದ್ದೆಲ್ಲ ನಾನು ಮಾಡ್ಬಿಟ್ಟಿದ್ದೀನಿ, ಇನ್ನೇಂದ್ರು ಮುಖ್ಯಮಂತ್ರಿಗಳು ಮಾಡ್ತಾರೆ ಅಂತ. ರಾಮಲಿಂಗಾರೆಡ್ಡಿ ಸಾಹೇಬ್ರೆ ನಿಮ್ ಕೈಲಾಗ್ಲಿಲ್ಲ ಅಂದ್ರೆ ಹೋಗಿ. ಸಾಹೇಬ್ರ ಹೇಳ್ತಾರೆ, ವಿಜಯ್ ಅವರು ಏನಂತ ಹೇಳ್ತಾರೆ, ಇದೇ ಸರ್ಕಾರ ನಮ್ಮಲ್ಲಿ ಏನು ಗ್ಯಾರಂಟಿ ಯೋಜನೆಗಳನ್ನ ತಂದಿದೆ, ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಶಕ್ತಿ ಯೋಜನೆಗೆ ಸಂಬಂಧಪಟ್ಟಂತೆ 70% ವೇತನವನ್ನ ಮಾತ್ರ ನಮ್ಗೆ ಕೊಡ್ತಾ ಇದ್ದೀರಾ ಸಾರಿಗೆ ನಿಗಮಗಳಿಗೆ. ಇನ್ನು 30% ವೇತನ 4,220 ಕೋಟಿ ರೂಪಾಯಿಗಳನ್ನ ಯಾಕ್ರಿ ಮಡಿಕೊಂಡಿದ್ದೀರಾ ಸಿದ್ದರಾಮಣ್ಣ? ಸರಿ, ಯಾಕೆ ಕೊಡ್ತಾ ಇಲ್ಲ ನೀವು? ನಂಬರ್ 1 ಮೇಡಮ್, ಇದು ವೆರಿ ಇಂಪಾರ್ಟೆಂಟ್ ಮೇಡಮ್. ಏನು ಇವತ್ತು 2018ರಿಂದ ಇಲ್ಲಿ ವಿಜಯ್ ಕೂತಿದ್ದಾರೆ ಹೇಳ್ತಾ ಇದ್ದಾರೆ, ಏನು ಅವತ್ತು ನಿವೃತ್ತಿ ಆಗೋ ಹಂಚು ಬಂದಿದ್ದಾರಲ್ಲ ಅವ್ರಿಗೆ EL ನೋ ಕ್ಯಾಶ್ಮೆಂಟ್ ಕೊಟ್ಟಿಲ್ಲ ಇನ್ನ. ನಂಬರ್ 2 2023ರಲ್ಲಿ ಈಗಾಗಲೇ ಸಾರಿಗೆ ನೌಕರರು ರಿಟೈರ್ಡ್ ಆಗಿದಾರಲ್ಲ, ರಿಟೈರ್ಮೆಂಟ್ ಕೊಟ್ಟಿದ್ದೀರಾ ನೀವು? 1% ಶೋ ದಟ್ ಒಂದು ರಿಟೈರ್ಮೆಂಟ್ ಕೊಟ್ಟಿಲ್ಲ, ESOಗಳು ಕೊಟ್ಟಿಲ್ಲ, ಒಂದು ಬಸ್ ಮಾಡ್ಲಿ ಮಹೇಶ್ ಜಿ ಅಬ್ಸರ್ವ್ ಮಾಡ್ತಿದ್ದಾರೆ. 4,000 ಕೋಟಿ ಇದ್ದ ಸಾಲವನ್ನ 7,313 ಕೋಟಿ ಮಾಡಿದ್ದು ಕೂಡ ಅವರೇನೆ. ಅದನ್ನ ಹೇಳ್ತಿಲ್ಲ ಮಹೇಶ್ ಜಿ. ಎಲ್ಲ ಸರ್ಕಾರಗಳು ಸಾಲ ಮಾಡೇ ಮಾಡ್ತಾರೆ. ಬಟ್ ಅದು ನಮ್ಮ ಮೇಲೆ ಮಹೇಶ್ ಅವರು ಜೆಡಿಎಸ್ ವಕ್ತಾರರು 30 ನಿಮಿಷ ಆದ್ಮೇಲೆ ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದೀವಿ. ನಿಮಗೂ ಕ್ಷಮೆ ಕೇಳ್ತಾ ಇದ್ದೀನಿ ಸರ್, ಮುಂದುವರಿಸಿ. ಸಿದ್ದರಾಮಯ್ಯನವ್ರ ಸರ್ಕಾರ ವೀರಾವೇಶದ ಭಾಷಣಗಳು ಇದೇ ಭಾರತೀಯ ಜನತಾ ಪಕ್ಷ ಇದ್ದಂತ ಸಂದರ್ಭದಲ್ಲಿ ಕ್ಲಿಪ್ ಇದ್ರೆ ಓಪನ್ ಮಾಡಿ ನೋಡ್ಲಿ ಸಾರಿಗೆ ನೌಕರರು ಸಿದ್ದರಾಮಯ್ಯನವ್ರ ಕ್ಲಿಪ್ ಅನ್ನ. ಏನು ಮುಂದೆ ನಮ್ದೇ ಸರ್ಕಾರ ಬರುತ್ತೆ, ನೀವೆಲ್ಲ ನೆಮ್ಮದಿಯಾಗಿ ಜೀವನವನ್ನ ಮಾಡಬಹುದು, ಸಂತೋಷದಲ್ಲಿ ಇರಬಹುದು ಅಂತ ಹೇಳಿದಂತ ಸಿದ್ದರಾಮಯ್ಯನವರೇ, ಇವತ್ತು ನೀವು ಯಾರು ಕೊಟ್ಟಿದ್ದೀರಾ ಪ್ರಗತಿಯ ಪಥದಲ್ಲಿ ಭಾರತೀಯ ಏನಿವತ್ತು ಕರ್ನಾಟಕದ ಸರ್ಕಾರಿ ಸಾರಿಗೆ ನೌಕರರು ನೀವೆಲ್ಲ ಬೀದಿಲಿರಿ, ನಾವು ತುಮಕೂರಲ್ಲಿ ಸಮಾವೇಶವನ್ನ ಮಾಡ್ತೀವಿ, ಅಲ್ಲಿ ನೀವು ಬಸ್ ಓಡಿಸ್ಕೊಂಡು ಬನ್ನಿ, 500 ಬಸ್ ಬೇಕು ನಮ್ಗೆ. ರಾಮಲಿಂಗಾರೆಡ್ಡಿ ಅವರು 2 ದಿವಸದಿಂದ ಹೇಳ್ತಾರೆ ನಿಮ್ಮದೇ ಮಾಧ್ಯಮದಲ್ಲಿ ಕೂತ್ಕೊಂಡು. ಇವತ್ತಿಲ್ಲೇ ಕಾಂಗ್ರೆಸ್ ವಕ್ತಾರ ಸಾಹೇಬ್ರು ಹೇಳ್ತಾ ಇದ್ದಾರೆ
ಇವತ್ತು ಅವ್ರ ಬೇಡಿಕೆಗಳೇನು? ಇವತ್ತೇನು ಸರ್ಕಾರ ಘೋಷಣೆ ಮಾಡಿರುವಂತ 12.5% ವೇತನವನ್ನ ಯಾರಿಗಿರ್ಬೇಕು? ನಿಮ್ದು ಲೋಲನಟ್ಟೆ ಖಾಲಿ ಬಾಕ್ಸ್ ಖಾಲಿ ಪಲಾವ್ ಇಟ್ಕೊಂಡು ಬಿಸಾಕಿದ್ದಾರೆ. ಯಾಕೆ ಹೇಳಿ? ದೇ ನೀಡೆಡ್ ಮೋರ್ ದನ್ 25%. ಒಂದು ದ ಸೆಕೆಂಡ್ ಒನ್ ಇಸ್ 38 ತಿಂಗಳ ವೇತನವನ್ನ ಬಿಡುಗಡೆ ಮಾಡಿ. ಮೂರನೇದೇನಪ್ಪಾ ಅಂತ ಹೇಳಿದ್ರೆ ತುಟ್ಟಿ ಬತ್ತಿಯನ್ನ ಮೂಲ ವೇತನವನ್ನ ವಿಲೀನಗೊಳಿಸಿ ನಮ್ಗೆ ಹೊಸ ವೇತನ ಕೊಡ್ರಿ. ಎಷ್ಟು ವರ್ಷ ಅಂತ ಕಾಯೋದು? ಒಂದು ಇವತ್ತು ಇದು ಹೇಳಿದ ತಕ್ಷಣ ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ಯಾರು ಹೇಳಲಿಲ್ಲ. ಪಾಪ ಸಾರಿಗೆ ನೌಕರರು ಏನ್ ಹೇಳಿದ್ರು? ಬೆಳಗಾವಿ ಅಧಿವೇಶನದಲ್ಲಿ ನಿಮ್ಮ ವಿರುದ್ಧ ಹೋರಾಟವನ್ನ ಮಾಡ್ತೀವಿ ಅಂದಾಗ 1947 ಕಾಯ್ದೆಯನ್ನ ಇಟ್ಕೊಂಡು ನೀವು ಕೋರ್ಟಿಂದ ಸ್ಟೇ ಅನ್ನ ಮಾಡಿಸಿ ಅವ್ರ ಮೇಲೆ ಪ್ರಹಾರವನ್ನ ಮಾಡಿದ್ರಿ. 3 ತಿಂಗಳ ಹಿಂದೆ ಸ್ಟ್ರೈಕ್ ಬರ್ತೀನಿ ಅಂತ ಕೂತ್ಕೊಂಡಂತ ಸಂದರ್ಭದಲ್ಲಿ ಇದೇ ಡಿ ಕೆ ಶಿವಕುಮಾರ್ ಸಾಹೇಬ್ರು ರೀ ಸಂತೋಷ ಪಡ್ರಿ, ನಿಮ್ಗೆ ಇದು ಈ ವೇತನವನ್ನ ಹಾಕಿದೀವಿ ಹೇಳಿದ್ರಿ, ಬಾಯಿ ಮುಚ್ಚಿಸಿದ್ರಿ. ಇವತ್ತು ನಿನ್ನೆ ನಡೆದಂತ ಒಂದು ಏನು ಹೋರಾಟ ಇದೆ, ಇವತ್ತು ಸಾಹೇಬ್ರು ಹೇಳ್ತಾರೆ ರಾತ್ರಿ 2 ಗಂಟೆ ಆದ್ರೂ ವಿಲ್ ಸಿಟ್ಟಿಂಗ್ ದೇರ್. ಇದೇ ಆರ್ ಅಶೋಕ್ ರವರು ಬಿಜೆಪಿಯಲ್ಲಿ ಇದ್ದಂತ ಸಂದರ್ಭದಲ್ಲಿ ರಾತ್ರಿ 2 ಗಂಟೆಗೆ ಇವ್ರ ಕಷ್ಟಗಳನ್ನ ಕೇಳಲಿಲ್ವಾ? ನೀವ್ಯಾಕೆ ಕೇಳಲ್ಲ ಸಾರಿಗೆ ನೌಕರರನ್ನ? ನಂಬರ್ 1 ಇವತ್ತು ಸರ್ಕಾರದ ಕಷ್ಟಗಳನ್ನ ಅನುಭವಿಸ್ಲಾ? MD ಹೇಳ್ತಾರೆ ಏನಂತ? ಅಕ್ರಮ್ ಪಾಷಾ, ನೋ ವರ್ಕ್ ನೋ ಪೇ. ಹೂಸ್ ದಿಸ್ ಪರ್ಸನ್? ಯಾರು ನೀವು MD? ಇವತ್ತಿರ್ತೀರಾ, ನಾಳೆ ಹೋಗ್ತೀರಾ. ನೀವು ಸರ್ಕಾರನ ಅವಾಜ್ ಆಗ್ತೀರಿ, ಎದುರಿಸ್ತೀರಾ ಸಾರಿಗೆ ನೌಕರರನ್ನ. ಒಂದು ದ ಸೆಕೆಂಡ್ ಒನ್ ಇಸ್ ಇವರು ಅವ್ರೊಬ್ಬರೇ ಇಲ್ಲ ಮೇಡಮ್, ಇವ್ರಿಗೆ ಎದುರಿಸೋರು CSO 25 ಜನ ಈ ಸಾರಿಗೆ ದೊಡ್ಡ ದೊಡ್ಡ ಆಫೀಸರು ಪರಪ್ಪನ ಅಗ್ರಹಾರದಲ್ಲಿ ಕೂತ್ ಬಂದಿದ್ದಾರೆ. ಎಲ್ಲೇ CSOಗಳು ನಿಮ್ಮ ಕಟ್ಟ ತಡ್ಕೋಬೇಕಾ ಸಾರಿಗೆ ನೌಕರರು? ನಂಬರ್ 2 ನಂಬರ್ 3 ಇವತ್ತು ನಿಮ್ ಕೈಲಾಗಿಲ್ಲ ಅಂದ್ರೆ ನನ್ನ ಒಪ್ಕೊಂಡಿದ್ದಾರೆ ಮೊನ್ನೆ ನಿಮ್ಮ ಮಾಧ್ಯಮದಲ್ಲಿ. ಯಾರು ಸಾರಿಗೆ ಮಂತ್ರಿ? ನನ್ನ ಕೈಲಾಗಲ್ಲ, ಹಾಗಿದ್ದೆಲ್ಲ ಮಾಡ್ಬಿಟ್ಟಿದ್ದೀನಿ, ಇನ್ನೇಂದ್ರು ಮುಖ್ಯಮಂತ್ರಿಗಳು ಮಾಡ್ತಾರೆ ಅಂತ. ರಾಮಲಿಂಗಾರೆಡ್ಡಿ ಸಾಹೇಬ್ರೆ ನಿಮ್ ಕೈಲಾಗಿಲ್ಲ ಅಂದ್ರೆ ಹೋಗಿ. ಸಾಹೇಬ್ರ ಹೇಳ್ತಾರೆ, ವಿಜಯ್ ಅವರು ಏನಂತ ಹೇಳ್ತಾರೆ? ಇದೇ ಸರ್ಕಾರ ನಮ್ಮಲ್ಲಿ ಏನು ಗ್ಯಾರಂಟಿ ಯೋಜನೆಗಳನ್ನ ತಂದಿದೆ, ಯೋಜನೆಗಳಿಗೆ ಸಂಬಂಧಪಟ್ಟಂತೆ, ಶಕ್ತಿ ಯೋಜನೆಗೆ ಸಂಬಂಧಪಟ್ಟಂತೆ 70% ವೇತನವನ್ನ ಮಾತ್ರ ನಮ್ಗೆ ಕೊಡ್ತಾ ಇದ್ದೀರಾ ಸಾರಿಗೆ ನಿಗಮಗಳಿಗೆ. ಇನ್ನು 30% ವೇತನ 4,220 ಕೋಟಿ ರೂಪಾಯಿಗಳನ್ನ ಯಾಕೆ ಮಡಿಕೊಂಡಿದ್ದೀರಾ ಸಿದ್ದರಾಮಣ್ಣ? ಸರಿ, ಯಾಕೆ ಕೊಡ್ತಾ ಇಲ್ಲ ನೀವು? ನಂಬರ್ 1 ಮೇಡಮ್, ಇದು ವೆರಿ ಇಂಪಾರ್ಟೆಂಟ್ ಮೇಡಮ್. ಏನು ಇವತ್ತು 2018ರಿಂದ ಇಲ್ಲಿ ವಿಜಯ್ ಕೂತಿದ್ದಾರೆ ಹೇಳ್ತಾ ಇದ್ದಾರೆ, ಏನು ಅವತ್ತು ನಿವೃತ್ತಿ ಆಗೋ ಹಂಚು ಬಂದಿದ್ದಾರಲ್ಲ ಅವ್ರಿಗೆ EL ನೋ ಕ್ಯಾಶ್ಮೆಂಟ್ ಕೊಟ್ಟಿಲ್ಲ ಇನ್ನ. ನಂಬರ್ 2 2023ರಲ್ಲಿ ಈಗಾಗಲೇ ಸಾರಿಗೆ ನೌಕರರು ರಿಟೈರ್ಡ್ ಆಗಿದ್ದಾರಲ್ಲ, ರಿಟೈರ್ಮೆಂಟ್ ಕೊಟ್ಟಿದ್ದೀರಾ ನೀವು? ವೆರಿ 1% ಶೋ ದಟ್. ಒಂದು ರಿಟೈರ್ಮೆಂಟ್ ಕೊಟ್ಟಿಲ್ಲ, ESOಗಳು ಕೊಟ್ಟಿಲ್ಲ, ಒಂದು ಬಸ್ ಮಾಡ್ಲಿ. ಮಹೇಶ್ ಜಿ ಅಬ್ಸರ್ವ್ ಮಾಡ್ತಿದ್ದಾರೆ, 4,000 ಕೋಟಿ ಇದ್ದ ಸಾಲವನ್ನ 7,313 ಕೋಟಿ ಮಾಡಿದ್ದು ಕೂಡ ಅವರೇನೆ. ಅದನ್ನ ಹೇಳ್ತಿಲ್ಲ ಮಹೇಶ್ ಜಿ. ಎಲ್ಲ ಸರ್ಕಾರಗಳು ಸಾಲ ಮಾಡೇ ಮಾಡ್ತಾರೆ, ಬಟ್ ಅದು ನಮ್ಮ ಮೇಲೆ ಬಿಟ್ಟು ಮಹೇಶ್ ಅವರು ಜೆಡಿಎಸ್ ವಕ್ತಾರರು 30 ನಿಮಿಷ ಆದ್ಮೇಲೆ ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದೀವಿ, ನಿಮಗೂ ಕ್ಷಮೆ ಕೇಳ್ತಾ ಇದ್ದೀನಿ ಸರ್, ಮುಂದುವರಿಸಿ. ಸಿದ್ದರಾಮಯ್ಯನವ್ರ ಸರ್ಕಾರ ವೀರಾವೇಶದ ಭಾಷಣಗಳು ಇದೇ ಭಾರತೀಯ ಜನತಾ ಪಕ್ಷ ಇದ್ದಂತ ಸಂದರ್ಭದಲ್ಲಿ ಕ್ಲಿಪ್ ಇದ್ರೆ ಓಪನ್ ಮಾಡಿ ನೋಡ್ಲಿ ಸಾರಿಗೆ ನೌಕರರು ಸಿದ್ದರಾಮಯ್ಯನವ್ರ ಕ್ಲಿಪ್ ಅನ್ನ. ಏನು ಮುಂದೆ ನಮ್ದೇ ಸರ್ಕಾರ ಬರುತ್ತೆ, ನೀವೆಲ್ಲ ನೆಮ್ಮದಿಯಾಗಿ ಜೀವನವನ್ನ ಮಾಡಬಹುದು, ಸಂತೋಷದಲ್ಲಿ ಇರಬಹುದು ಅಂತ ಹೇಳಿದಂತ ಸಿದ್ದರಾಮಯ್ಯನವರೇ, ಇವತ್ತು ನೀವು ಯಾರು ಕೊಟ್ಟಿದ್ದೀರಾ? ಪ್ರಗತಿಯ ಪಥದಲ್ಲಿ ಭಾರತೀಯ ಏನಿವತ್ತು ಕರ್ನಾಟಕದ ಸರ್ಕಾರಿ ಸಾರಿಗೆ ನೌಕರರು ನೀವೆಲ್ಲ ಬೀದಿಲಿರಿ, ನಾವು ತುಮಕೂರಲ್ಲಿ ಸಮಾವೇಶವನ್ನ ಮಾಡ್ತೀವಿ, ಅಲ್ಲಿ ನೀವು ಬಸ್ ಓಡಿಸ್ಕೊಂಡು ಬನ್ನಿ, 500 ಬಸ್ ಬೇಕು ನಮ್ಗೆ. ರಾಮಲಿಂಗಾರೆಡ್ಡಿ ಅವರು 2 ದಿವಸದಿಂದ ಹೇಳ್ತಾರೆ ನಿಮ್ಮದೇ ಮಾಧ್ಯಮದಲ್ಲಿ ಕೂತ್ಕೊಂಡು. ಇವತ್ತಿಲ್ಲೇ ಕಾಂಗ್ರೆಸ್ ವಕ್ತಾರ ಸಾಹೇಬ್ರು ಹೇಳ್ತಾ ಇದ್ದಾರೆ, ಇವತ್ತು ಅವ್ರ ಬೇಡಿಕೆಗಳೇನು? ಇವತ್ತೇನು ಸರ್ಕಾರ ಘೋಷಣೆ ಮಾಡಿರುವಂತ 12.5% ವೇತನವನ್ನ ಯಾರಿಗಿರ್ಬೇಕು? ನಿಮ್ದು ಲೋಲನಟ್ಟೆ ಖಾಲಿ ಬಾಕ್ಸ್ ಖಾಲಿ ಪಲಾವ್ ಇಟ್ಕೊಂಡು ಬಿಸಾಕಿದ್ದಾರೆ. ಯಾಕೆ ಹೇಳಿ? ದೇ ನೀಡೆಡ್ ಮೋರ್ ದನ್ 25%. ಒಂದು ದ ಸೆಕೆಂಡ್ ಒನ್ ಇಸ್ 38 ತಿಂಗಳ ವೇತನವನ್ನ ಬಿಡುಗಡೆ ಮಾಡಿ. ಮೂರನೇದೇನಪ್ಪಾ ಅಂತ ಹೇಳಿದ್ರೆ ತುಟ್ಟಿ ಬತ್ತಿಯನ್ನ ಮೂಲ ವೇತನವನ್ನ ವಿಲೀನಗೊಳಿಸಿ ನಮ್ಗೆ ಹೊಸ ವೇತನ ಕೊಡ್ರಿ. ಎಷ್ಟು ವರ್ಷ ಅಂತ ಕಾಯೋದು? ಒಂದು ಇವತ್ತು ಇದು ಹೇಳಿದ ತಕ್ಷಣ ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ಯಾರು ಹೇಳಲಿಲ್ಲ. ಪಾಪ ಸಾರಿಗೆ ನೌಕರರು ಏನ್ ಹೇಳಿದ್ರು? ಬೆಳಗಾವಿ ಅಧಿವೇಶನದಲ್ಲಿ ನಿಮ್ಮ ವಿರುದ್ಧ ಹೋರಾಟವನ್ನ ಮಾಡ್ತೀವಿ ಅಂದಾಗ 1947 ಕಾಯ್ದೆಯನ್ನ ಇಟ್ಕೊಂಡು ನೀವು ಕೋರ್ಟಿಂದ ಸ್ಟೇ ಅನ್ನ ಮಾಡಿಸಿ ಅವ್ರ ಮೇಲೆ ಪ್ರಹಾರವನ್ನ ಮಾಡಿದ್ರಿ. 3 ತಿಂಗಳ ಹಿಂದೆ ಸ್ಟ್ರೈಕ್ ಬರ್ತೀನಿ ಅಂತ ಕೂತ್ಕೊಂಡಂತ ಸಂದರ್ಭದಲ್ಲಿ ಇದೇ ಡಿ ಕೆ ಶಿವಕುಮಾರ್ ಸಾಹೇಬ್ರು ರೀ ಸಂತೋಷ ಪಡ್ರಿ, ನಿಮ್ಗೆ ಇದು ಈ ವೇತನವನ್ನ ಹಾಕಿದೀವಿ ಹೇಳಿದ್ರಿ, ಬಾಯಿ ಮುಚ್ಚಿಸಿದ್ರಿ. ಇವತ್ತು ನಿನ್ನೆ ನಡೆದಂತ ಒಂದು ಏನು ಹೋರಾಟ ಇದೆ, ಇವತ್ತು ಸಾಹೇಬ್ರು ಹೇಳ್ತಾರೆ ರಾತ್ರಿ 2 ಗಂಟೆ ಆದ್ರೂ ವಿಲ್ ಸಿಟ್ಟಿಂಗ್ ದೇರ್. ಇದೇ ಆರ್ ಅಶೋಕ್ ರವರು ಬಿಜೆಪಿಯಲ್ಲಿ ಇದ್ದಂತ ಸಂದರ್ಭದಲ್ಲಿ ರಾತ್ರಿ 2 ಗಂಟೆಗೆ ಇವ್ರ ಕಷ್ಟಗಳನ್ನ ಕೇಳಲಿಲ್ವಾ?
ನೀವ್ಯಾಕೆ ಕೇಳಲ್ಲ ಸಾರಿಗೆ ನೌಕರರದನ್ನ? ನಂಬರ್ 1, ಇವತ್ತು ಸರ್ಕಾರದ ಕಷ್ಟಗಳನ್ನ ಅನುಭವಿಸ್ಲಾ? MD ಹೇಳ್ತಾರೆ ಏನಂತ, ಅಕ್ರಮ್ ಪಾಷಾ, ನೋ ವರ್ಕ್ ನೋ ಪೇ. ಹೂಸ್ ದಿಸ್ ಪರ್ಸನ್? ಯಾರೇ ನೀವು MD? ಇವತ್ತಿರ್ತೀರ, ನಾಳೆ ಹೋಗ್ತೀರಾ. ನೀವು ಸರ್ಕಾರನ ಅವಾಜ್ ಹಾಕ್ತೀರಿ, ಎದುರಿಸ್ತೀರಾ ಸಾರಿಗೆ ನೌಕರರನ್ನ? ಒಂದು. ದ ಸೆಕೆಂಡ್ ಒನ್ ಇಸ್, ಇವರು ಅವ್ರೊಬ್ಬರೇ ಇಲ್ಲ ಮೇಡಮ್, ಇವ್ರಿಗೆ ಎದುರಿಸೋರು CSO 25 ಜನ ಈ ಸಾರಿಗೆ ದೊಡ್ಡ ದೊಡ್ಡ ಆಫೀಸರು ಪರಪ್ಪನ ಅಗ್ರಹಾರದಲ್ಲಿ ಕೂತ್ ಬಂದಿದ್ದಾರೆ. ಎಲ್ಲಿ CSOಗಳು? ನಿಮ್ಮ ಕಟ್ಟ ತಡ್ಕೋಬೇಕಾ ಸಾರಿಗೆ ನೌಕರರು? ನಂಬರ್ 2. ನಂಬರ್ 3, ಇವತ್ತು ನಿಮ್ ಕೈಲಾಗ್ಲಿಲ್ಲ ಅಂದ್ರೆ ನನ್ನ ಒಪ್ಕೊಂಡಿದ್ದಾರೆ ಮೊನ್ನೆ ನಿಮ್ಮ ಮಾಧ್ಯಮದಲ್ಲಿ. ಯಾರು ಸಾರಿಗೆ ಮಂತ್ರಿ? ನನ್ನ ಕೈಲಾಗಲ್ಲ, ಹಾಗಿದ್ದೆಲ್ಲ ಮಾಡ್ಬಿಟ್ಟಿದ್ದೀನಿ, ಇನ್ನೇಂದ್ರು ಮುಖ್ಯಮಂತ್ರಿಗಳು ಮಾಡ್ತಾರೆ ಅಂತ. ರಾಮಲಿಂಗಾರೆಡ್ಡಿ ಸಾಹೇಬ್ರೆ, ನಿಮ್ ಕೈಲಾಗ್ಲಿಲ್ಲ ಅಂದ್ರೆ ಹೋಗಿ. ಸಾಹೇಬ್ರ ಹೇಳ್ತಾರೆ, ವಿಜಯ್ ಅವರು ಏನಂತ ಹೇಳ್ತಾರೆ, ಇದೇ ಸರ್ಕಾರ ನಮ್ಮಲ್ಲಿ ಏನು ಗ್ಯಾರಂಟಿ ಯೋಜನೆಗಳನ್ನ ತಂದಿದೆ, ಯೋಜನೆಗಳಿಗೆ ಸಂಬಂಧಪಟ್ಟಂತೆ, ಶಕ್ತಿ ಯೋಜನೆಗೆ ಸಂಬಂಧಪಟ್ಟಂತೆ 70% ವೇತನವನ್ನ ಮಾತ್ರ ನಮ್ಗೆ ಕೊಡ್ತಾ ಇದ್ದೀರಾ ಸಾರಿಗೆ ನಿಗಮಗಳಿಗೆ. ಇನ್ನು 30% ವೇತನ, 4,220 ಕೋಟಿ ರೂಪಾಯಿಗಳನ್ನ ಯಾಕ್ರಿ ಮಡಿಕೊಂಡಿದ್ದೀರಾ ಸಿದ್ದರಾಮಣ್ಣ? ಸರಿ, ಯಾಕೆ ಕೊಡ್ತಾ ಇಲ್ಲ ನೀವು? ನಂಬರ್ 1 ಮೇಡಮ್, ಇದು ವೆರಿ ಇಂಪಾರ್ಟೆಂಟ್ ಮೇಡಮ್. ಏನು ಇವತ್ತು 2018ರಿಂದ ಈಗ ವಿಜಯ್ ಕೂತಿದ್ದಾರೆ ಹೇಳ್ತಾ ಇದ್ದಾರೆ, ಏನು ಅವತ್ತು ನಿವೃತ್ತಿ ಆಗೋ ಹಂಚು ಬಂದಿದ್ದಾರಲ್ಲ ಅವ್ರಿಗೆ EL ನೋ ಕ್ಯಾಶ್ಮೆಂಟ್ ಕೊಟ್ಟಿಲ್ಲ ಇನ್ನ. ನಂಬರ್ 2, 2023ರಲ್ಲಿ ಈಗಾಗಲೇ ಸಾರಿಗೆ ನೌಕರರು ರಿಟೈರ್ಡ್ ಆಗಿದಾರಲ್ಲ, ರಿಟೈರ್ಮೆಂಟ್ ಕೊಟ್ಟಿದ್ದೀರಾ ನೀವು? ವೆರಿ 1% ಶೋ ದಟ್. ಒಂದು ರಿಟೈರ್ಮೆಂಟ್ ಕೊಟ್ಟಿಲ್ಲ, ESO ಕೊಟ್ಟಿಲ್ಲ, ಒಂದು ಬಸ್